वास्तव न्यूज में स्वागत है आपका। मैं हूं सरदार। विजयपुर में आज दिव्य काशी भव्य काशी का बीजेपी के कार्यकर्ता कुछ मुकुंडों ने आज एक कार्यक्रम आयोजन किया है। ಕಾರ್ಯಕ್ರಮನ ನಾವು ಇವತ್ತೇನು ಕಾಶಿಯಲ್ಲಿ ಮುಂದೆ ನರೇಂದ್ರ ಮೋದಿಯವರ ಇಚ್ಛೆಯಂತೆ ಏನು ಅದನ್ನು ಕನಸು ಕಂಡಿದ್ರು ಆವರಣ ಇದು ಅಲ್ಲಿರುವಂಥ ಒಂದು ಪರಿಸರವನ್ನು ಹೊಂದಿದ್ದಂಥ ಪರಿಸರವನ್ನು ಬದಲಾವಣೆ ಮಾಡಬೇಕನ್ನುವಂಥದ್ದು ಇವತ್ತು ಇಚ್ಛೆ ನೆರವೇರಿದ ಸಂದರ್ಭದಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ನೇರವಾಗಿ ವೀಕ್ಷಣೆ ಮಾಡುವಂಥದ್ದು ಅದು ಸಾಮೂಹಿಕವಾಗಿ ಎಲ್ಲ ಸಾಮಾಜಿಕ ಕಾರ್ಯಕರ್ತರು, ಹಿಂದೂಪರ ಸಂಘಟನೆಗಳು, ವ್ಯಾಪಾರಿ ಸಂಸ್ಥೆಗಳು, ಪಕ್ಷದ ಕಾರ್ಯಕರ್ತರು, ಇನ್ನುಳಿದ ಎಲ್ಲ ಇವತ್ತು ಜನ ಸೇರ್ಕೊಂಡು ಇವತ್ತು ವೀಕ್ಷಣೆ ಮಾಡುವಂಥದ್ದು ಲೈವ್ಗಳನ್ನು ಬಿಜಾಪುರದಲ್ಲಿ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಬಹಳಷ್ಟು ನಾವೆಲ್ಲ ಸಂತೋಷದಿಂದ ಭಾಗವಹಿಸ್ತಾರೆ. ಯಾಕಂದರೆ ಇವತ್ತು ಅದೇನು ಕಾಶ್ಮೀರದ ಮಂದಿರ ಸಂಪೂರ್ಣ ಮುಚ್ಚಿ ಹೋಗಿತ್ತು, ಎಲ್ಲಿನೂ ಗೊತ್ತಿರ್ತಿರಲಿಲ್ಲ. ಆ ಪವಿತ್ರವಾದಂಥ ಸ್ಥಳಕ್ಕೆ ಪರಿಸರ ಸರಿಯಾದಂಥ ವಾತಾವರಣ ಇರಲಿಲ್ಲ. ಇದು ನಮ್ಮ ಏನು ಈ ಎಲ್ಲ ಅತಿಕ್ರಮಣದಿಂದ ಇವತ್ತು ಮುಕ್ತವಾಗಿ ಮತ್ತಿನ ಒಂದು ಹೊತ್ತಬಯವನ್ನು ಕಂಗೊಳಿಸುವ ಸಂದರ್ಭದಲ್ಲಿ ಬಹಳಷ್ಟು ನಾವೆಲ್ಲ ಇವತ್ತು ಇಡೀ ದೇಶದ ಜನ ಸಂತೋಷಪಟ್ಟಿದ್ದೀವಿ, ನಾವು ಕೂಡ ಸಂತೋಷಪಟ್ಟಿದ್ದೀವಿ. ಆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇವತ್ತು ಪೂಜ್ಯರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಎಲ್ಲ ಹಿರಿಯರನ್ನು ಬೇರೆ ಬೇರೆ ಸಮಾಜದ ವ್ಯಕ್ತಿಗಳನ್ನು ಕರೆಸಿ ಇವತ್ತು ಕಾರ್ಯಕ್ರಮವನ್ನು ಇವತ್ತು ನೂರಾರು ಜನರು ಸೇರಿಕೊಂಡು ವೀಕ್ಷಣೆ ಮಾಡ್ತಾ ಇರೋದು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ದಿವ್ಯ ಕಾಶಿ ಭವ್ಯ ಕಾಶಿ ಎಂಬ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಿರಂತರವಾಗಿ ಒಂದು ತಿಂಗಳ ಪರ್ಯಂತ ಕಾರ್ಯಕ್ರಮ ಕಾಶಿಯಲ್ಲಿ ನಡೀತಾ ಇದೆ. ಈ ಒಂದು ಅದ್ಭುತವಾದ ಒಂದು ಐತಿಹಾಸಿಕ ಕಾರ್ಯಕ್ರಮ ಏನೈತೆ ಇದನ್ನು ಇಡೀ ದೇಶಾದ್ಯಂತ 51,000 ಸ್ಥಳಗಳಲ್ಲಿ ಎಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಪ್ರತಿಯೊಂದು ಕಡೆ LED ಸ್ಕ್ರೀನ್ ಮಾಡಿಕೊಂಡು ಎಲ್ಲ ಸಾಧು ಸಂತರನ್ನ ಕರೆಸಿ, ಸಾಹಿತಿಗಳನ್ನು ಪ್ರಮುಖರನ್ನ ಕರೆಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ನೇರ ಪ್ರಸಾರ ನಾವೆಲ್ಲರೂ ಒಟ್ಟಿಗೆ ನೋಡುವಂಥ ಕಾರ್ಯಕ್ರಮ ನಾವು ಇಲ್ಲಿ ಸಂಜಯ್ ಪಾಟೀಲ್ ಕನ್ನಡಿ, ದಿವ್ಯ ಕಾಶಿ ಭವ್ಯ ಕಾಶಿ, ವಿಜಯಪುರ ಜಿಲ್ಲೆ ಸಂಚಾಲಕ. वास्तव न्यूज में स्वागत है आपका। मैं हूं सरदार। बेलगांव जिले के अतनी तालुका में खैरात भिखारियों से लोग परेशान हो गए हैं। वहां पर ऐसे मांगते हैं भिखारी कि जैसे कोई कर्जा दिया हो। हर दुकानों पर, हर चौराहे पर, बस स्टैंडों पर जहां देखो वहां बच्चे ही बच्चे, जहां देखो वहां मांगना ही मांगना। मांगने के कुछ दिन और नियम कुछ भी नहीं है। संबंधित अधिकारी तो कुछ करना चाहिए इनके लिए, मगर कितनी लापरवाही है इन अतनी भिखारियों पर, ये भी कुछ देखा जाएगा। एक रिपोर्ट।
स्वागत है आपका, मैं हूं सरदार। विजयपुर जिला के चरचांद तालुका में वहां पर मोटरसाइकिल की तो चोरियों की अफवाह ही अफवाह है। वहां के पुलिसों का जनता को कहना है कि आपके घर और मोटर बाइक जो भी हो आप खुद सुरक्षित रखना है। अगर किसी पर शक या कुछ है तो पुलिस को संपर्क करना है। यहाँ की पुलिसों का सामने सबके जनताओं के लिए ये कहा है। चरचांद तालुका में पुलिस ऐसा कहा है। न्यूज में स्वागत है आपका, मैं हूं सरदार। विजयपुर जिला मुद्देवार तालुका के तालीकोटा में एक डैम्पर और मोटर बाइक से टकराकर एक व्यक्ति गंभीर से घायल हो गया है। अब तक उसका कुछ पता नहीं चला कि अब तक क्या हो गया है। यहाँ पर तो ऐसे ही छोटे मोटे तो हादसे होते ही रहते हैं। अब इन डैम्परों के ऊपर कानून थोड़ा निगाह रखना चाहिए। वास्तव न्यूज में स्वागत है आपका, मैं हूं सरदार। विजयपुर जिला तिकोटा तालुका में गरीबों के लिए फ्री चेकअप किया गया, एक कार्यक्रम आयोजन किया गया। इस कार्यक्रम में वहां के नेता एमबी पाटिल और मौलाना तनवीर पीरा और अब्दुल हमीद मुशर्रफ, कांग्रेस के मुखंड, कहीं इस मंच पर लोग मौजूद थे। इस कार्यक्रम में गरीबों के लिए किया गया और गरीब इसका खूब फायदा उठा लिए।